ಸವದಿಗೂ ಬರುತ್ತಿದೆ ಮೇಲಿಂದ ಮೇಲೆ ಕರೆ. ಎಲ್ಲವನ್ನ ಮರೆತು ಮತ್ತೆ ಬಿಜೆಪಿ ಸೇರಲು ಒತ್ತಡ. ಲಕ್ಷ್ಮಣ್ ಸವದಿ ನಿರ್ಧಾರ ಏನಾಗಿದೆ ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಜೆಪಿಯ ವಿರುದ್ಧ ಸಿಡಿದು ನಿಂತು ಕಾಂಗ್ರೆಸ್ಗೆ ಬಂದಂಥ ಜಗದೀಶ್ ಶೆಟ್ಟರ್ ಎಲೆಕ್ಷನಲ್ಲಿ ಸೋತರು. ಆ ಅಪ್ಪಂಗೆ ಅಯ್ಯೋ ಪಾಪ ಗುರು ಅಂದ್ಬಿಟ್ಟು MLC ಮಾಡಿದ್ರು ಕಾಂಗ್ರೆಸ್ಸಿಗರು. ಆದರೆ ಅಥಣಿ ವಿಧಾನಸಭಾ ಚುನಾವಣೆ ಟಿಕೆಟ್ ವಿಚಾರದಲ್ಲಿ ಮಹೇಶ್ ಕುಮಟಳ್ಳಿ ಜೊತೆಗಿನ ಮನಸ್ತಾಪದಿಂದಾಗಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬಂದು ಲಕ್ಷ್ಮಣ್ ಸವದಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಪಕ್ಷಕ್ಕಿಂತ ತನ್ನ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ವೈಯಕ್ತಿಕ ವರ್ಚಸ್ಸು ಹೆಚ್ಚು ಅನ್ನೋದನ್ನು ತೋರಿಸ್ಕೊಂಡ್ರು. ಆದರೆ ಇದೀಗ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳಿದ ಬಳಿಕ ಬಿಜೆಪಿಯಲ್ಲೇ ಉಪಮುಖ್ಯಮಂತ್ರಿ ಆಗಿದ್ದಂತಹ ಲಕ್ಷ್ಮಣ ಸವದಿಯವರಿಗೆ ಮತ್ತೆ ಮೇಲಿಂದ ಮೇಲೆ ಕರೆಗಳು ಬರ್ತಿರುತ್ತವೆ ಅಂತ ಚರ್ಚೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದು ಸ್ವಂತ ಇಚ್ಛೆಯಿಂದಲೇ, ಸ್ವಯಂ ಮನಸ್ಸಿನಿಂದಲೇ. ಆದರೆ ಕಾಂಗ್ರೆಸ್ನಲ್ಲಿ ಅವರನ್ನು ಹೆಚ್ಚು ದಿನ ಉಳಿಯೋಕೆ ಬಿಡಲಿಲ್ಲ ಬಿಜೆಪಿಗರು. ಶೆಟ್ರೇ ಸ್ವಲ್ಪ ಯೋಚನೆ ಮಾಡಿ, ಅಲ್ಪಸಂಖ್ಯಾತರ ಪರವಾಗಿದ್ದಾರವರು. ಶೆಟ್ರೇ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ತತ್ವ ಸಿದ್ಧಾಂತಕ್ಕೆ ಪಕ್ಷ ಒಪ್ಪಲ್ಲ. ಶೆಟ್ರೇ ಬರೀ MLC ಆಗಿದ್ಕೊಂಡು ಏನು ಪ್ರೂವ್ ಮಾಡ್ತೀರಾ? ಶೆಟ್ರೇ ನೀವು ನಿಮ್ಮದು ಮಾತ್ರ ನೋಡ್ಕೋಬೇಡಿ, ನಿಮ್ಮ ಮಕ್ಕಳ ಅಥವಾ ನಿಮ್ಮ ಕುಟುಂಬದ ರಾಜಕೀಯ ಭವಿಷ್ಯವನ್ನು ನೋಡಿ. ನೀವೇ ಗಿಡವಟ್ಟು ಮಾಡ್ಕೊಂಡು ಕುಂತಿದ್ದೀರಾ, ನಿಮ್ಮ ಮಕ್ಕಳನ್ನ ಮತ್ತೆ ಕರ್ಕೊಬರ್ತಾರ BJPಯವರು. ಯಾವುದೇ ಕಾರಣಕ್ಕೂ ಬೆಲೆ ಕೊಡಲ್ಲ. ನಿಮ್ಮಪ್ಪ ಪಕ್ಷ ಬಿಟ್ಟೋದ, ನಿಮ್ಮ ಮಾವ ಪಕ್ಷ ಬಿಟ್ಟೋದ, ನಿಮ್ಮ ಕಾಕ ಪಕ್ಷ ಬಿಟ್ಟೋದ, ಇನ್ಯಾರ ಅಂತ ಇದು ಇಡೀ ನಿಮ್ಮ ತಲೆಮಾರಿಗೆ ಕಾಡುತ್ತೆ ಅಂತ ಅವ್ರ ತಲೆಗೆ ಪಿನ್ ಹೊಡೆದು ಯಾಕೆಂದರೆ ರಮೇಶ್ ಜಾರಕಿಹೊಳಿ ಒಂದು ಸಲ ಭೇಟಿಯಾದಾಗ ಫೋಟೋ ವೈರಲ್ ಆಯಿತು. ರಮೇಶ್ ಜಾರಕಿಹೊಳಿ ಹೊರಗೆ ಬಂದು ಹೇಳೇಬಿಟ್ರು, ಅಯ್ಯೋ ಲಾಸ್ಟ್ 5 ಸಲ ಕದ್ದು ಮುಚ್ಚಿ ಭೇಟಿಯಾಗಿದ್ದೆ, ಗೊತ್ತಾಗಲೇ ಇಲ್ಲ, ಈಗ 6ನೇ ಸಲ ಗೊತ್ತಾಗ್ಬಿಡ್ತು ಅಂತ. ಅಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮೇಲಿಂದ ಮೇಲೆ ಅವ್ರನ್ನ ಮನಸ್ಸನ್ನು ಹಾಳು ಮಾಡೋಕ್ಕೆ ಬಿಜೆಪಿಗರು ಪ್ರಯತ್ನ ಪಟ್ಟರು, ಅದರಲ್ಲಿ ಯಶಸ್ವಿ ಆದರು. ಆದರೆ ವಾಟ್ ಅಬೌಟ್ ಲಕ್ಷ್ಮಣ ಸವದಿ ಪಕ್ಷಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸಿನ ಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದವರು. ಅವರಿಗೆ ಕೂಡ ಇದೇ ರೀತಿಯ ಕಾಟವನ್ನು ಬಿಜೆಪಿಗರು ಕೊಡ್ತಿದ್ದಾರೆ. ಸ್ನೇಹಿತರು, ಬಿಜೆಪಿಯ ಸ್ನೇಹಿತರು, ಪಕ್ಷಾತೀತವಾಗಿ ಕೂಡ ಒಂದಷ್ಟು ಜನ ಸ್ನೇಹಿತರು ಇರ್ತಾರಲ್ಲ, ಪಕ್ಷ ಬೇರೆ ಬೇರೆ ಆದರೂ ಬಂದ್ಬಿಡಿ ಅಲ್ಲೇನು ಮಾಡ್ತೀರಾ ಅಂತ. ಆದರೆ ಲಕ್ಷ್ಮಣ್ ಸವದಿ ಘಂಟಾಘೋಷವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ, ನಾನು ಎಲ್ಲಿಗೂ ಹೋಗಲ್ಲ, ಬಿಜೆಪಿಯ ಕುತಂತ್ರಕ್ಕೆ ಮತ್ತೆ ಬಲಿಯಾಗಲ್ಲ, ಬಿಜೆಪಿ ಕಡೆ ನಾನು ತಲೆ ಹಾಕು ಮಲಗಲ್ಲ, ಬಿಜೆಪಿಗರು ನನಗೆ ಮಾಡಿದ ಅನ್ಯಾಯವನ್ನು ನಾನು ಮರೆಯಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ವೀಕ್ಷಕರೇ, ಆಪರೇಷನ್ ಕಮಲ ಶುರು ಆಯಿತು. ಆಪರೇಷನ್ ಹಸ್ತ ಎಷ್ಟರ ಮಟ್ಟಿಗೆ ಇರುತ್ತೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮರ್ಜಿಯ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು, ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.